2 कोटी रुपयांच्या विमा रकमेसाठी माजी सैनिकाचा खून करण्यात आल्याच्या आरोपाप्रकरणी आता मृताच्या पत्नीच्या प्रियकराकडून धक्कादायक खुलासा समोर आलाय. हुक्केरी तालुक्यातील घोडगेरी गावातील माजी सैनिक संदीप मांजरी यांच्या मृत्यू प्रकरणाला नवे वळण मिळाले असून प्रियकर पुंडलिक डोंबर यांनी जारी केलेल्या सेल्फी व्हिडिओमुळे खळबळ उडाली आहे. व्हिडिओमध्ये पुंडलिक डोंबर म्हणतो की घोडगेरी येथे मी छोटा एग राईस स्टॉल चालवत होतो. तिथे संदीप येत असे. निवृत्तीनंतर तो चहाचा स्टॉल सुरू केला आणि कामगार नसल्याने मला माझा व्यवसाय बंद करून त्याच्याकडे कामासाठी बोलावले. त्यानंतर त्याची पत्नी सुमाशी ओळख झाली आणि पुढे आमच्या संबंध निर्माण झाले. तो पुढे गंभीर आरोप करत म्हणतो की घरात बॉक्सभर दारू आणि झोपेच्या गोळ्या ठेवून सुमाने संदीपला पाजत असे. मी विचारले असता तो मेला तरी चालेल असे ती म्हणायची. हुक्केरी यात्रेतून परत येताना संदीप अपघातात जखमी होऊन रुग्णालयात दाखल झाला होता. त्यावेळी सुमाने मला फोन करून किडे मारण्यासाठीचे विष आणायला सांगितले. मी ते आणून दिल्यानंतर दुसऱ्या दिवशी संदीपचा मृत्यू झाला. त्यामुळे मला संशय आला असे पुंडलिकने सांगितले. तसे संदीपवर 2 कोटींचा विमा काढला असून पैसे मिळाल्यानंतर आपण दोघेही मुलांसह बेळगावात स्थायिक होऊ असं सुमाने सांगितले होते असा आरोपही त्याने केला. संदीपच्या मृत्यूनंतर मी दिलेले औषध व इतर पुरावे नष्ट करण्यास सुमाने सांगितले. हा माजी सैनिकाच्या मृत्यूचा गंभीर प्रकार असून सखोल पुनर्तपास व्हावा. तपास पूर्ण होईपर्यंत विम्याची एकही रक्कम देऊ नये अशी मागणी त्याने केली. मी सांगत असलेले खोटे असल्यास मला तुरुंगात जाण्यास तयारी आहे असेही त्याने व्हिडिओत म्हटलंय. ನಾ ಪುಂಡ್ಲಿಕ್ ಡೊಂಬರ್ ಅಂತ ಇರೋದು ಗೋಡಿಗೆರಾಗ. ಮೊದಲು ನಾ ಬೇರೆ ಕಡೆ ಇದ್ನಿ, ಮಹಾರಾಷ್ಟ್ರದಾಗ ಇದ್ನಿ. ಇಲ್ಲಿ ಬಂದ ನಂತರ ಒಂದು ಸಣ್ಣದ ಎಗ್ ರೈಸ, ಚಿಕನ್ ರೈಸ ಅಂಗಡಿ ಅಂದ್ರೆ ಸಣ್ಣದ ಒಂದು ಹೋಟೆಲ್ ಒಂದು ಬಿಸ್ನೆಸ್ ತೆಗ್ದೀನಿ. ಇವರು ಸಂದೀಪ್ ಮಂಜರ್ಗಿ ಅನ್ನೋರ ರಿಟೈರ್ಡಾಗಿ ಬಂದಿರು. ರಿಟೈರ್ಡಾಗಿ ಬಂದಾಗ ನಾನು ಹೋಟೆಲ್ದಾಗ ಕುಂತಿರು. ಅವ್ರ ಕಾಯಂ ನಾನು ಹೋಟೆಲ್ದಾಗ ಕುಂತಿರು. ಒಂದು ತಿಂಗಳು 2 ತಿಂಗಳು ಕೂತ್ರು. ಅವ್ರಿಗೆ ಬಿಸ್ನೆಸ್ ಲೈನ್ ಚಲೋ ಅನಿಸ್ತು. ನಾನು ಕುಂಡೋದು ಯಾಕತ್ತ ಒಂದು ಭವಾನಿ ಅಮೃತ್ ಚಾತ ಡ್ಯಾಮ್ದಾಗ ತಗೋ ಅಲ್ಲಿ ಯಾವುದೋ ಆಳು ಸಿಗಲಿಲ್ಲ ಅವ್ರಿಗೆ. ನಂತಲೇ ನಾನು ಇಲ್ಲಿ ಬಂದು ಕಾಂಪ್ರಮೈಸ್ ಮಾಡಿ ಪಾರ್ಟ್ನರ್ದಾಗ ಮಾಡೋಣ ಅಂತ ಹೇಳಿ ಅಲ್ಲಿ ನಂದು ಇಲ್ಲಿ ಹೋಟೆಲ್ ಬಂದ್ ಮಾಡಕ್ಕೆ ಅಲ್ಲಿ ಕರ್ಕೊಂಡು ಹೋದ್ರು. ನಂತರ ಒಂದು ತಿಂಗಳಾಗಂತಲೇ ಅವ್ರ ಮಿಸಸ್ ಸುಮಾ ಸಂದೀಪ್ ಮಂಜರ್ಗಿ ಅಂತ ಅವ್ರು ಬಂದರು. ಅವ್ರಿಗೂ ಚಲೋ ಫ್ರೆಂಡ್ಶಿಪ್ ಆಯ್ತು. ನಮ್ದು ಫ್ರೆಂಡ್ಶಿಪ್ ಹಾಕೋತ ನಾವು ರಿಲೇಷನ್ಶಿಪ್ದಾಗ ಹೋದೆವು. ಅವ್ರ ಮನೆಗೆ ನಾ ಹೋಗ್ತೀನಿ ಬರ್ತೀನಿ. ನನಗೂ ರಗಡೆ ಆಸೆ ಹುಡ್ಸಿರು ಅವ್ರು. ಹಂಗೆ ಹಿಂಗೆ ನನ್ನ ಮಕ್ಳ ಜೊತೆ ನೋಡ್ಕೊತಾನೋ ಹಂಗೆ ಎಲ್ಲ ಆಸೆ ಹುಡ್ಸಿರು. ಅನ್ನೋದ್ಲೆ ನಾ ಹ್ಞೂ ರೀ ಅನ್ಕೋತ ಗಪ್ಪ ಇದ್ನಿ. ಏನೋ ಅವ್ರ ಕೂಡನೂ ಚಲೋ ಇದ್ನಿ, ಇವ್ರ ಕೂಡನೂ ಇಬ್ಬರು ಕೂಡ ಚಲೋ ಇದ್ನಿ. ಇವ್ರು ಒಟ್ಟು ಸಾಹೇಬ್ರ ಮನ್ಯಾಗ ಸಾಹೇಬ್ರೇನು ಸಂದೀಪ್ ಮಂಜರ್ಗಿ ಫುಲ್ಲು ಕುಡಿತಿರು, ಮಾಡ್ತಿರು, ಬೆಳಿತಿರು. ಕುಡಿಯಾಕೆ ಇವರೇ ಕಾರಣ. ಯಾಕಂದ್ರೆ ಬಾಕ್ಸ್ ಗಂಟ್ಲು ಸೆರೆ ಮನ್ಯಾಗ ಓದಿಡ್ತಿರು, ನಿದ್ದೆ ಗುಳಿಗೆ ಓದಿಡ್ತಿರು, ಎಲ್ಲ ಓದಿಡ್ತಿರು. ಇವರ ಕುಡಿಯಾಕ ಕಾರಣನೇ ಮೇನ್ ಇವ್ರ. ಅವನು ಹಿಂಗ್ಯಾಕೆ ಮಾಡ್ತೀರಿ ಅಂತ ಕೇಳಂತಲೇ ಅವ್ನು ಸತ್ರ ಸಾಯಲಿ ಬಿಡ ಹಿಂಗೆ ಕಾಮನ್ ಆಗಿ ಅಂತಾರಂತ ಅನ್ಕೊಂಡಿನ. ಹಿಂಗೆ ಸಡನ್ನಾಗಿ ಒಮ್ಮೆ ಮೊನ್ನೆ ಅವ್ರಿಗೆ ಹುಕ್ಕೇರಿ ಜಾತ್ರೆಯಿಂದ ಬರ್ತಾನೆ ಆಕ್ಸಿಡೆಂಟ್ ಆಯ್ತದೆ. ಅವ್ರ ದವಾಖಾನಿಗೆ ಹೋದ ನಂತರ ನಂಗೆ ಫೋನ್ ಹಚ್ಚಿರು. ಹಿಂಗೆ ಮನ್ಯಾಗ ತಗನಿ ಮತ್ತು ಹುಳುಗಳ ಭಾಳ ಆಗ್ಯಾವು. ಇವು ಸಂದೀಪ್ ಆರಾಮಾಗಿ ಬರ್ಬಿಡ್ದು, ಅವನು ಎಲ್ಲ ಹುಳುಗಳು ಹೋಗ್ಬೇಕು ಅಂತ ಔಷಧ ನಂಗೆ ಕೊಡಂದ್ರೆ ಕೊಟ್ಟು ಹೋದ ಮರನೇ ದಿವಸ ಅವ್ನು ಸಾವಾಗೈತಿ. ಅದಕ್ಕೆ ಇದು ಅನುಮಾನಾಸ್ಪದ ಸಾವು ಐತಿ. ಅದನ್ನು ಹೊಳ್ಳಿ ಅದನ್ನು ಶರೀರ ರೀಚೆಕಪ್ ಆಗಬೇಕದ, ಮರು ತಪಾಸಣೆ ಆಗಬೇಕು. ಯಾಕಂದ್ರೆ ಫುಲ್ ಅನುಮಾನ. ಅವಾಗೇನು ಇರು, ಈಗ ನನಗೆ ಅದು ಫುಲ್ ಡೌಟ್ ಬರಾಯ್ತು. ಅವನ ಹೆಸರು ಮೇಲೆ ಇನ್ಶೂರೆನ್ಸ್ ಮಾಡಿಸ್ಯಾನು. ನಾವು ಹೋಗಿ ಬೆಳಗಾವ್ದಾಗ ಶಟ್ಲ್ ಹಾಕೊಂಡು ಇಬ್ಬರು 4 ಮಕ್ಕಳ ತೊಗೊಂಡು ಹೋಗಿ ನೀನು ನನ್ನ ಚಲೋ ಇರ್ತವು ಹಂಗೆ ಹಿಂಗೆ ಅಂದ್ರೆ ಹತ್ತಿರ ಸಂಬಂಧ ಈಗ ನಂಗೆ ಫುಲ್ ಅನುಮಾನ ಬರತೈತದ. ಅವು ಮತ್ತು ಅದು ಯಾಕೆ ನನಗೆ ಅನುಮಾನ ಬರ್ತಂದ್ರೆ ನಾ ಕೊಟ್ಟು ಮರನೇ ದಿವಸ ಅವ್ನು ಬೆಳಿಗ್ಗೆ ಸತ್ತಾನು. ಅವ್ನು ಸತ್ತ ದಿವಸ ನನಗೆಲ್ಲ ಔಷಧ ಬಾಟ್ಲಿ ಹೊಳ್ಳಿ ಕ್ಯಾರಿ ಬ್ಯಾಗ್ದಾಗ ಹಾಕೊಂಡು ಅದ್ರಾಗ ಭಾಳ ಕ್ಯಾರಿ ಬ್ಯಾಗ್ದಾಗ ಹಾಕೊಂಡು ಹೊಳ್ಳಿ ತಂದು ಕೊಟ್ಟಾಗ ಇವನು ಎಲ್ಲರೂ ದೂರ ಹೋಗಿ ಯಾರಿಗೆ ಸಿಗಬಾರ್ದು ನಾವು. ಅದಕ್ಕೆ ಇದನ್ನ ಹೇಳತ್ತೀನಿ, ಇದು ಒಬ್ಬ ಸೈನಿಕನ ಸಾವಾಗೈತಿ. ಇದಕ್ಕೆ ಅನ್ಯಾಯ ಆಗಬಾರ್ದು. ನಾವು ಅವ್ರ ಕಠಿಣ ಕ್ರಮ, ಕಾನೂನು ಕಠಿಣ ಕ್ರಮ ಅವರು ಮ್ಯಾಲೆ ಹಾಕಬೇಕು. ಇದ್ರಾಗ ನಾ ಏನಾರು ಸುಳ್ಳು ಹೇಳಿರೋನು ನಾ ಸಂವಿಧಾನಬದ್ಧವಾಗಿ ಏನು ಕಾನೂನು ಐತೆ ನಾ ಜೈಲಿಗೆ ಹೋಗಾಕು ರೆಡಿ ಆದವನು, ಎಲ್ಲಕ್ಕೂ ರೆಡಿ ಆದವನು. ಒಟ್ಟು ಅವ್ರಿಗೆ ಯಾವುದೇ ಆದಂಥ ರೊಕ್ಕದು ಯಾವೂ ಬರಬಾರ್ದು. ಇದು ಹೊಳ್ಳಿ ರೀಚೆಕಪ್ ಆಗಾಕ ಬೇಕು. ಆಗು ಮಟ್ಟ ಅವ್ರಿಗೆ ₹1 ಇನ್ಶೂರೆನ್ಸ್ ಅದು ಯಾವೂ ಹೋಗಬಾರ್ದು.
दरम्यान प्रकरणाचं गांभीर्य लक्षात घेऊन पोलिसांनी काल मृत संदीप मांजरे याचा मृतदेह बाहेर काढून पुन्हा तपासणी केली आहे. हुक्केरी तालुक्यातील घोडगेरी गावातील ही घटना सध्या जिल्हाभर चर्चेचा विषय ठरली आहे. राजशेखर हिरेमठ, KMM मराठी, बेळगाव.